ನಗರದ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಇತ್ತೀಚೆಗೆ ನಡೆದ ಜನವರ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದ ಇಬ್ಬರು ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನವರ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ವಿಚಾರಣೆ ಹಾಗೂ ಸಿಸಿಟಿವಿ ವಿಡಿಯೋವನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗಿದೆ. ಸಿಸಿಟಿವಿ ವಿಡಿಯೋವೊಂದರಲ್ಲಿ ಒಬ್ಬ ವಿದ್ಯಾರ್ಥಿ ಬರುತ್ತಿರ್ತಾರೆ. ಇಬ್ಬರು ಸೆಕ್ಯೂರಿಟಿಗಳಿಗೆ ಆ ವಿದ್ಯಾರ್ಥಿ ಜನಿವಾರ ತೆಗೆದು ತೋರಿಸ್ತಾರೆ. ಇದಕ್ಕೆ ಅನುಮತಿ ಇದೆಯೇ ಎಂದಾಗ ಆಗ ಸೆಕ್ಯೂರಿಟಿಯವರು ಇಲ್ಲ ಇದನ್ನು ಅನ್ನುತ್ತಾರೆ. ಆ ವಿದ್ಯಾರ್ಥಿ ಪಕ್ಕಕ್ಕೆ ಹೋಗಿ ಜನಿವಾರ ತೆಗೆದುಕೊಂಡು ಬರ್ತಾರೆ. ಇನ್ನೋರ್ವ ವಿದ್ಯಾರ್ಥಿ ಬಂದಾಗ ಸೆಕ್ಯೂರಿಟಿಯವರು ಜನಿವಾರ ಹಾಕಿಕೊಂಡು ಪರೀಕ್ಷೆ ಕೊಠಡಿಗೆ ಅವಕಾಶ ಇಲ್ಲ ಎಂದಾಗ ವಿದ್ಯಾರ್ಥಿಗಳು ಇಲ್ಲ ನಾನು ಜನಿವಾರ ತೆಗೆಯೋದಿಲ್ಲ ಎಂದು ಪರೀಕ್ಷೆಯನ್ನು ಸೆಕ್ಯೂರಿಟಿಯವರು ಪರೀಕ್ಷಾ ಕೇಂದ್ರಗಳಿಗೆ ಒಳಗೆ ಬಿಡದೆ ಅಲ್ಲೇ ಕೂರಿಸುತ್ತಾರೆ. ಆಗ ಕಾಲೇಜಿನ ಪ್ರಾಂಶುಪಾಲ ಅಲ್ಲಿ ಬಂದು ವಿದ್ಯಾರ್ಥಿ ಕುಳಿತುಕೊಂಡಿರುವ ಕುರಿತು ಕೇಳುತ್ತಾರೆ ಅಂತ ಹೇಳಿದ್ರು. ತಮಗೆಲ್ಲ ಗೊತ್ತಿರೋ ವಿಚಾರ, ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಸ್ಕೂಲಲ್ಲಿ ಈ ಥರ ಒಂದು ಜನಿವಾರ ವಿಚಾರವಾಗಿ ಘಟನೆ ನಡೆದಿದೆ. ನಾವು ಆ ಕುರಿತು ನಮ್ಮ ಕನ್ಸರ್ನ್ಡ್ ಆಫೀಸರ್ಸು ಆಮೇಲೆ CCTV ಫುಟೇಜ್ ಎಲ್ಲ ಇನ್ ಡೀಟೇಲ್ ಆಗಿ ನಾವು ಚೆಕ್ ಮಾಡಿದ್ದೀವಿ. ಸೊ CCTVಯಲ್ಲೂ ಸಹಿತ ಭಾಳ ಕ್ಲಿಯರಾಗಿ ಕಾಣುತ್ತೆ. ಒಂದು ವಿದ್ಯಾರ್ಥಿ ಬರ್ತಾರೆ, ಅವರಿಗೆ ಅಲ್ಲಿ ಸೆಕ್ಯೂರಿಟಿ ಇಬ್ಬರು ಯಾರು ಫ್ರಿಸ್ಕಿಂಗ್ ಮಾಡೋರು ಇನ್ಚಾರ್ಜ್ ಇರ್ತಾರೆ, ಅವ್ರು ಹೇಳ್ತಾರೆ ಇದು ನಾವು ತೋರಿಸ್ತಾನೆ ವಿದ್ಯಾರ್ಥಿದು ಅಲೋ ಇದೆ ಅಂತ, ಇಲ್ಲ ಅಂತ ಹೇಳ್ತಾನೆ. ಅವನೇ ಹೋಗಿ ಪಕ್ಕಕ್ಕೆ ಹೋಗಿ ತೆಕ್ಕೊಂಡು ಬರ್ತಾನೆ. ಆಮೇಲೆ ನೆಕ್ಸ್ಟು ಇನ್ನೊಂದು ವಿದ್ಯಾರ್ಥಿ ಇದೇ ಥರ ಬರ್ತಾರೆ, ಅವಾಗ ಇವ್ರು ಹೇಳ್ತಾರೆ ಇಲ್ಲ ಅದು ಅಲವಿಲ್ಲ ಅಂತ ಹೇಳ್ತಾರೆ. ಆವಾಗ ಅವನು ಇಲ್ಲ ನಾವು ಯಾವತ್ತೂ ತೆಗೆದಿಲ್ಲ ಎಕ್ಸಾಮು ಆ ಥರ ನಾನು ತೆಗೆಯಲ್ಲ ಅಂತ ಅವನು ಅಲ್ಲೇ ಹೇಳ್ತಾನೆ. ಹಂಗಾರೆ 5 ನಿಮಿಷ ಕೂತ್ಕೊಳ್ಳಿ ಅಂತ ಅಲ್ಲೇ ಪಕ್ಕಕ್ಕೆ ಕೂಡಿಸ್ತಾರೆ. ಇದು ಕ್ಯಾಮ್ರಾದಲ್ಲಿ ಭಾಳ ಕ್ಲಿಯರಾಗಿ ಇದು ರೆಕಾರ್ಡ್ ಆಗಿದೆ. ಆಮೇಲೆ ಅಲ್ಲಿ ಸೈಡ್ ಇದು ಏನು ಇನ್ಚಾರ್ಜ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಇದ್ದಾರೆ, ಅವರು ಅಲ್ಲಿ ಹೋಗಿ ಅವರು ನೋಡ್ತಾರೆ ಯಾಕೆ ಕೂತಿದ್ದಾರೆ ಅಂತ ಕೇಳಿದಾಗ ಇಲ್ಲ ಈ ಥರ ಇದು ಡೌಟ್ ಇದೆ ಅಂತ ಹೇಳ್ತಾರೆ. ಇಲ್ಲ ಆ ಥರದ್ದೇನು ಇದಿಲ್ಲ, ರಿಲಿಜಿಯಸ್ ಇದಕ್ಕೆ ನಾವು ಅಡ್ಡ ಬರಬಾರ್ದು, ಅವ್ರನ್ನ ಬಿಡಿ ಅಂತ ಹೇಳಿ ಇಮಿಡಿಯೇಟ್ಲಿ ಅವರು ಬಿಡ್ತಾರೆ. ಸೊ ಯಾವುದೇ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ತೊಂದರೆ ಆಗಿಲ್ಲ. ಅವರು ಇನ್ ಟೈಮ್ ಬಿಫೋರ್ ಎಕ್ಸಾಮ್ ಟೈಮ್ ಓನ್ಲಿ ಕ್ಲಾಸಿಗೆ ಹೋಗಿ ಅಲ್ಲಿ ಕೂತು ಬರೆದಿದ್ದಾರೆ. ಬಟ್ ಡೆಫಿನೆಟ್ಲಿ ಅವರ ಒಂದು ಧಾರ್ಮಿಕ ಭಾವನೆಗೆ ಅಲ್ಲಿ ಧಕ್ಕೆ ಉಂಟಾದಂಗೆ ಆಗುತ್ತೆ, ನಾನು ಒಪ್ಕೊಳ್ತೀವಿ. ಅದೇ ಕಾರಣಕ್ಕಾಗಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಯಾರಿದ್ದಾರೆ, ನಮ್ಮ ಹೋಮ್ ಗಾರ್ಡ್ಸ್ ಯಾರಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ನಾವು ತಕ್ಷಣಕ್ಕೆ ಅಮಾನತು ಮಾಡಿದ್ದೀವಿ. ಮುಂದಿನ ಎಂಕ್ವೈರಿ ಸಹಿತ DE ಸಹಿತ ಅದನ್ನು ಆರ್ಡರ್ ಮಾಡಿದ್ದೀವಿ. ಮತ್ತು ಆ ಸಂಬಂಧ ಅಲ್ಲಿ DDP ಆಯಿತು ಮತ್ತು ಅಲ್ಲಿ ಪ್ರಿನ್ಸಿಪಲ್ ಆಯಿತು. ಇಮ್ಮಿಡಿಯೇಟ್ಲಿ ಅವರು ಸಮಯ ಪ್ರಜ್ಞೆ ತೋರಿಸಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಬಟ್ ಈ ಇಬ್ಬರು ಒಂದು ಏನು ಸೆಕ್ಯೂರಿಟಿ ಸಿಬ್ಬಂದಿಯವರ ಒಂದು ತಿಳುವಳಿಕೆ ಕೊರತೆಯಿಂದ ಈ ಥರ ಆಗಿದ್ದಂಗೆ ನಮಗೆ ಕಂಡು ಬಂದಿದೆ. ಯಾವುದೂ ಇಲ್ಲ. ಅದೇ ವಿದ್ಯಾರ್ಥಿಗೆ ಫಸ್ಟ್ ವಿದ್ಯಾರ್ಥಿ ಯಾರು ತೆಕ್ಕೊಂಡು ಬಂದು ಅವ್ರಿಗೆ ಹೇಳ್ತಾರೆ ನೀವು ಒಂದು ಸೈಡಿಗೆ ಹೋಗಿ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವ್ನು ಸೈಡಿಗೆ ಹೋಗ್ತಾನೆ, ಕಾಣುತ್ತೆ ಅಲ್ಲಿ CCTVಯಲ್ಲಿ ವೆರಿ ಕ್ಲಿಯರ್ಲಿ ಕಾಣುತ್ತೆ. ಪ್ರಮಾಣ ಮಹಾಸಭಾದವರೆಗೂ ನಾನು ತಿಳಿಸಿದ್ದೀನಿ, ತಾವು ದಯವಿಟ್ಟು ಬನ್ನಿ ನಿಮಗೆ ವಿಡಿಯೋ ಫುಟೇಜ್ ತೋರಿಸ್ತೀವಿ. ಶೇರ್ ಮಾಡೋಕ್ಕಾಗಲ್ಲ, ಎಕ್ಸಾಮ್ ಇರೋದ್ರಿಂದ ಆಬ್ವಿಯಸ್ಲಿ ಅದು ಕಾನ್ಫಿಡೆನ್ಷಿಯಲ್ ಮಟೀರಿಯಲ್ ಆಗೋದ್ರಿಂದ ನಾವು ಶೇರ್ ಮಾಡೋಕ್ಕಾಗಲ್ಲ. ಬ್ರಹ್ಮಾಂಡ ಮಹಾಸಭಾದವರೆಗೂ ನಾನು ಹೇಳಿದ್ದೀನಿ, ನೀವು ಬನ್ನಿ ಅದನ್ನ ನಿಮ್ಮ ಫುಟೇಜ್ ತೋರಿಸ್ತೀನಿ. ಆಮೇಲೆ ವಿದ್ಯಾರ್ಥಿ ಆ ಥರ ಕಟ್ ಮಾಡಿದವರು ಆ ಥರ ಇದ್ದರೆ ದಯವಿಟ್ಟು ತೋರಿಸಿ, ನಾವು ಅವ್ರಿಗೆ ಏನು ಬೇಕಾದ್ರೆ ಆ ಇಂಕ್ವೈರಿನೂ ನಾವು ಮಾಡ್ತೀವಿ. ಮತ್ತು ಇದೇ ವಿಚಾರವಾಗಿ ದೊಡ್ಡಪೇಟೆ ಸ್ಟೇಷನಲ್ಲಿ FIR ಸಹಿತ ನಾವು ಬುಕ್ ಮಾಡಿದ್ದೀವಿ. ಆ FIR ಅಲ್ಲಿ ಸಹಿತ ತನಿಖೆ ಮಾಡಬೇಕಾದ್ರೆ ಈ ಥರ ಏನಾರು ಆಗಿದ್ದು ಕಂಡು ಬಂದರೆ ಖಂಡಿತ ಅದು ನಮ್ಮ ಗಮನಕ್ಕೆ ಬಂದೇ ಬರುತ್ತೆ. ಬಟ್ ಆ ಥರ ಎಲ್ಲೋ ಯಾರು ಕಟ್ ಮಾಡೋದಾಗಿರಲಿ, ಡಸ್ಟ್ಬಿನ್ನಿಗೆ ಹಾಕೋದು ಆ ಥರ ಆಗಿಲ್ಲ. ಬಟ್ ಇದು ಸಹಿತ ಒಪ್ಪಕ್ಕಾಗಲ್ಲ. ಇದು ತೆಕ್ಕೊಂಡು ಬನ್ನಿ ಅಂತ ಅನ್ನೋದನ್ನು ಸಹಿತ ನಾವು ಒಪ್ಪಲ್ಲ. ಅದು ಸಹಿತ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅದೇ ವಿಚಾರಕ್ಕೆ ನಾವು FIRನೂ ದಾಖಲಿಸಿದ್ದೀವಿ ಮತ್ತು ಇಬ್ಬರನ್ನ ಅಮಾನತನ್ನು ಸಹಿತ ಮಾಡಿದ್ದೀವಿ. ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಅಲ್ಲಿ ಕಾಣುತ್ತೆ CCTV ಆ ಫ್ರಿಸ್ಕಿಂಗ್ ಏರಿಯಾದಲ್ಲಿ ಇಬ್ಬರೇ ಗಾರ್ಡ್ಸ್ ಇರೋದು. ಆಮೇಲೆ ಒಂದು 5-10 ಮಿನಿಟ್ಸ್ ಆದಮೇಲೆ ಇವರು ಪ್ರಿನ್ಸಿಪಾಲ್ ಬರ್ತಾರೆ. ಅವ್ರು ಬಂದಾಗ ಅಲ್ಲಿ ನೋಡ್ತಾರೆ, ಅಲ್ಲಿ ವಿದ್ಯಾರ್ಥಿ ಕೂತಿರ್ತಾರೆ. ಈ ಥರ ಆಗಿದೆ ಅಂದ್ಕೊಳ್ಳಿ, ಇಲ್ಲ ಹಾಗೆ ಮಾಡೋಕ್ಕಾಗಲ್ಲ, ತಪ್ಪಾಗುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಒಳಗೆ ಬಿಡ್ತಾರೆ. ಆ ವಿದ್ಯಾರ್ಥಿ ಹೋದ್ಮೇಲೂ ಭಾಳಷ್ಟು ಜನ ಒಳಗೆ ಹೋಗಿದ್ದಾರೆ. ಆಮೇಲೆ ಅಂದರೆ ಅದು ರೆಗ್ಯುಲರ್ ನಡೀತಾನೆ ಇದೆ. ವಿದಿನ್ ಟೈಮ್ ಅವ್ರು ಹೋಗಿ ಎಕ್ಸಾಮ್ ಬರ್ತಿದ್ದಾರೆ. ಹೋಮ್ ಗಾರ್ಡ್ಸ್ ಅಪಾಯಿಂಟ್ ಆಗಿದ್ದಾರೆ. ಎಕ್ಸಾಮ್ ಸಲುವಾಗಿ ಏನಾಗುತ್ತೆ, ನಮ್ಮಲ್ಲಿ ರೆಗ್ಯುಲರ್ ಪೊಲೀಸ್ ಸಾಕಾಗಲ್ಲ. ಇಬ್ಬರು ಅಂದರೆ ಹೋಮ್ ಗಾರ್ಡ್ಸ್ ಇಲಾಖೆಯಿಂದನೇ ಅಲ್ಲಿ ಆರ್ಡರ್ ಆಗಿ ಅವ್ರು ಹೋಮ್ ಗಾರ್ಡ್ಸು ಪ್ರತಿ ಸೆಂಟ್ರಿಗೆ ಇಷ್ಟು ಜನ ಅಂತೇಳಿ ನಮ್ಮ ಎಷ್ಟು ಕ್ಲಾಸ್ ರೂಮ್ಸ್ ಬರ್ತದೆ ಅದರ ಪ್ರಕಾರ ಅಲಾಟ್ ಆಗಿರ್ತಾರೆ. ಆ ಹೋಮ್ ಗಾರ್ಡ್ಸಲ್ಲಿ ಇಬ್ಬರು ಈ ಥರ ಆಗಿದ್ದಾರೆ. ಹೋಮ್ ಗಾರ್ಡ್ ಕಮಾಂಡೆಂಟ್ ಅವರೇ ಆ್ಯಕ್ಷನ್ ತೊಗೊಂಡಿದ್ದಾರೆ. FIR ನಾವು ಸಂಬಂಧಪಟ್ಟ ಇದು ನಮ್ಮ ದೊಡ್ಡಪೇಟೆ ಸ್ಟೇಷನಲ್ಲಿ ಯಾರು ಸಂಬಂಧಪಟ್ಟ ಆಫೀಸರ್ಸ್ ಇರ್ತಾರೆ ಅವ್ರ ಮೇಲೂ ಸಹಿತ ಇನ್ಕ್ಲೂಡ್ ಮಾಡಿದ್ದಾರೆ. ಅದನ್ನು ತನಿಖೆಯಲ್ಲಿ ಆ ಥರ ಯಾರಿಗೆ ಆಗಿದ್ದು ಕಂಡು ಬಂದರೆ ಅವ್ರನ್ನೂ ಸಹಿತ ನಾವು ಸೇರಿಸ್ತೀವಿ. ಅಲ್ಲ, ಈಗಾಗಲೇ ನಾನು ವರದಿಯನ್ನು ಈಗೇನು ನಾವು ಅಮಾನತು ಮಾಡಿದ್ದೀವಿ ಅದನ್ನು ವರದಿಯನ್ನು ಆಲ್ರೆಡಿ ನಾನೀಗ ಕಳಿಸಿದ್ದೀನಿ. ಇನ್ ಡೀಟೇಲ್ ಅವ್ರ ಡಿಪಾರ್ಟ್ಮೆಂಟಲ್ಲಿ ಇಂಕ್ವೈರಿ ಆಯಿತು. ಆಮೇಲೆ FIR ಏನು ಮುಂದಿನ ಪ್ರಗತಿ ಏನಾಗಬೇಕು ಆಗುತ್ತೆ, ಅದರ ಪ್ರಕಾರ ಅದಾಗುತ್ತೆ.